ಮದುವೆ ಮನೆಗೆ ಊಟಕ್ಕೆ ಅಂತ ಹೋದಾಗ ಕಾಯ್ಕೊಂಡು ಕೂರೋ ಒಂದು ಐಟಮ್ ಅಂತಂದ್ರೆ ಅದೇ ಪೈನಾಪಲ್ ಗೊಜ್ಜು. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರೋ ಗೊಜ್ಜು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ ಅನ್ಸುತ್ತೆ. ಚಲೋ ಲೆಟ್ ಸ್ಟಾರ್ಟ್ ದಿ ರೆಸಿಪಿ. ನಾನಿಲ್ಲಿ ಒಂದು ಪೈನಾಪಲ್ ನೀಟಾಗಿ ಪೀಲ್ ಮಾಡಿ ಮುಕ್ಕಾಲ್ ಭಾಗದಷ್ಟು ತಗೊಂಡು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ನೀರು ಹಾಕಿ ಹೆಚ್ಕೊಂಡಿರೋ ಪೈನಾಪಲ್ ಹಾಕಿ 5 ಮಿನಿಟ್ಸ್ ಬಾಯ್ಲ್ ಆಗ್ಲಿಕ್ಕೆ ಬಿಡಿ. ಈ ಗೊಜ್ಜಿಗೆ ಮಸಾಲ ತುಂಬಾ ಇಂಪಾರ್ಟೆಂಟ್. ಮಸಾಲೆಗೆ ನಾನಿಲ್ಲಿ ಒಂದು ಪ್ಯಾನ್ಗೆ 2 ಸ್ಪೂನ್ ತೆಂಗಿನೆಣ್ಣೆ, ಎಣ್ಣೆ ಕಾದ್ಮೇಲೆ 3/4 ಸ್ಪೂನ್ ಮೆಂತ್ಯ, 3 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಜೀರಿಗೆ, 6 ರಿಂದ 7 ಒಣಮೆಣಸು, ಸ್ವಲ್ಪ ಕರಿಬೇಳೆ, 2 ಸ್ಪೂನ್ ಬಿಳಿ ಎಳ್ಳು, 1 ಬೌಲ್ ಒಣಕೊಬ್ಬರಿ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಈ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ ಸ್ವಲ್ಪ ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಬೆಂದಿರುವಂತಹ ಪೈನಾಪಲ್ ನ ನೀರಿಂದ ಸೆಪರೇಟ್ ಮಾಡಿ ಇಟ್ಕೊಳ್ಳಿ. ಒಗ್ಗರಣೆಗೆ ನಾನಿಲ್ಲಿ 2 ಸ್ಪೂನ್ ತೆಂಗಿನೆಣ್ಣೆ, ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇಳೆ, 4 ರಿಂದ 5 ಒಣಮೆಣಸು, ಬೇಯಿಸ್ಕೊಂಡಿರೋ ಪೈನಾಪಲ್ ನ ಇದಕ್ಕೆ ಹಾಕಿ ಪುನಃ ಫ್ರೈ ಮಾಡಿ. ಇದೇ ಪಾತ್ರೆಗೆ ಪೈನಾಪಲ್ ಬೇಯಿಸ್ಕೊಂಡಿರೋ ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಹಾಕಿ ಬಾಯ್ಲ್ ಆಗ್ಲಿಕ್ಕೆ ಬಿಡಿ. 1 ಸ್ಪೂನ್ ಖಾರದ ಪುಡಿ, ಕಲರ್ಗೆ, ರುಚಿಗೆ ಉಪ್ಪು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ, ಸ್ವಲ್ಪ ಇಂಗಿನ ನೀರ್ ಹಾಕಿ 2 ಮಿನಿಟ್ಸ್ ಬಾಯ್ಲ್ ಆಗ್ಲಿಕ್ಕೆ ಬಿಟ್ರೆ ಸಿಹಿಯಾದ ಪೈನಾಪಲ್ ಗೊಜ್ಜು ರೆಡಿ ಆಗುತ್ತೆ. ರೆಸಿಪಿ ಟ್ರೈ ಮಾಡಿ, ನೀವೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ.